ಯಾಕೆಂದ್ರೆ ಇದು ಸರ್ವೆ ಆದಾಗಲೇ ಗೊತ್ತಾಗ್ಬಿಡೋದು. ಗೊತ್ತಾಗೋದು. ಹೌದು ಗೊತ್ತಾಗ್ಬಿಡಲ್ಲ ಹೇಳೋದಕ್ಕೆ. ಹೌದು ಅಲ್ಲ ಬಾಯಿ ಮಾತಿಗೆ ಗೌರ್ಮೆಂಟ್ ಸರ್ವೆ ಆಗ್ಬೇಕು. ಬೆಟ್ಟದ ಮೇಲೆ ಏನಿಲ್ಲ, ಸುಮ್ಮನೆ ಏನಿಲ್ಲ. ಅದು ಚಿಕ್ಕಮ್ಮನ ದೇವಸ್ಥಾನ ಅಂತ ಅಂದ್ಬಿಟ್ಟು ಕೆಳಗಡೆ ಇದೆ. ಅಲ್ಲೇನೋ ನಾವು ಪೂಜೆ ಗೀಜೆ ಮಾಡ್ತು ಅಂತಂದ್ರೆ ಮೇಲ್ಗಡೆ ಒಂದು ಕಲ್ಲಿದೆ, ಅಲ್ಲಿಗೆ ತಗೊಂಡೋಗಿ ಪ್ರಸಾದ ತಗೊಂಡೋಗಿ ನೈವೇದ್ಯ ಮಾಡ್ಕೊಂಡ್ಬಿಡೋದು. ಇಲ್ಲ ಹಂಗೆ ಹಚ್ಬೇಕು. ಮೆಟ್ಲೇನಿಲ್ಲ. ಗಾಡಿಗಳು ಹೋಯ್ತವ ಮೆಕ್ಕೆ? ಇಲ್ಲ ಇಲ್ಲ, ಅರ್ಧ ಗಂಟೆ ಮಾತ್ರ ಹೋಗುತ್ತೆ ಕೆಳಗಡೆ. ನಮ್ಮ ಜಮೀನಿನ ಪಕ್ಕದಲ್ಲಿ ಅದೇ ಖಾಲಿ ಜಾಗ ಅದಲ್ಲ ಅಲ್ಲಿ, ಅಲ್ಲಿ ಕಾಣ್ತದಲ್ಲ, ಮೇಲ್ಗಡೆ ಎಲ್ಲ ಹಚ್ಬೇಕು. ಮೇಲೆ ಹತ್ತಬೇಕು. ಇಲ್ಲಿ ಇವುಗಳ ಕಾಟ ಇಲ್ವಾ? ಚಿರತೆ ಮಾಮೂಲಿ ಇರುತ್ತೆ ಬಿಡಿ ಸರ್, ಅದು ಯಾವಾಗಲೂ. ಹೌದಾ? ಚಿರತೆ ಇರ್ತದೆ. ಎಷ್ಟು ದಿನಕ್ಕೊಂದ್ಸರಿ ಕಾಣಿಸ್ತದೆ? ಕಾಡಿದೆಯಲ್ಲ, ಯಾವಾಗಲಾರು ಒಂದೊಂದಪ್ಪ ಬರುತ್ತೆ, ಒಂದಪ್ಪ ಹೋಗುತ್ತೆ. ಅದೇನೋ ಚಿರತೆ ಮಾತ್ರ, ಬೇರೆ ಇನ್ಯಾವುದಿಲ್ಲ. ಏನಾದ್ರು ಕಾಟ ಕೊಟ್ಟಿದೆ ಊರು ಜನಗಳಿಗೆ? ಸರ್ ಪಾಪ ಕಿತ್ಕೊಂಡು ಹೋಗ್ತೀರಾ ಅದನ್ನ? ಕಿತ್ಕೊಂಡ ಇದು ಪರಂಗಿ ಏನು ಬೇಕಾ ಅಂತ ಇವರು ಇದಕ್ಕೆ ಬಿಟ್ಬಿಟ್ಟಾರ, ಪಕ್ಷಿಗೆ ಬಿಟ್ಬಿಟ್ಟವ್ರ. ಏನಾದ್ರು ಒಂದು ಇದಾಗಿತ್ತಲ್ಲ. ಕೂಳೆ. ಕಾಡು ಯಾವುದು ಹತ್ರ? ಈಗ ಬಂದ್ರಲ್ಲಿ ನಿಮ್ದು ಅದೇನೇ ಹತ್ರ ಮಾಮೂಲಿ. ಇಲ್ಲಿ ಬಂದರೆ ಅದೇ ಅಲ್ಲಿ ಪ್ರಾಣಿಗಳವ, ಚಿರತೆ ಅವ ಅಲ್ಲಿ? ಇಲ್ಲ ಅಲ್ವಾ? ಮಾಮೂಲಿ ಇರ್ತವೆ ಅಲ್ಲಿ, ಇರ್ತವೆ. ಸರ್ ಈಗ ಯಾರು ಜಮೀನು ಬೆಳೆ ಎಲ್ಲ ಮಾಡಲ್ಲ. ಈಗ ಫಸ್ಟು ಹೊಸಿ ಈ ಥರ ಎಲ್ಲ ಬಿಡ್ತಿತ್ತಿಲ್ಲ, ಖಾಲಿ ಬಿಡ್ತಾನೆ ಇರಲಿಲ್ಲ. ಅದೇ ಈಗ ಆ ಥರ ಆಗೋಗಿರೋದು. ಫಸ್ಟು ಯಾರು ಇಷ್ಟಾಗಲ್ಲ ಬಿಡ್ತಿದ್ರೆ ಹಿಂಗ ಎಲ್ಲನೂ ಉಟ್ಕೊಂಡು ಏನೇನಾರ ಫಸ್ಲು ಮಾಡ್ಕೊಂಡು ಹುಷಾರು ಕಲ್ಲುಗಳು. ಒಂದು ಸಾರಿ ಈ ಜಮೀನಲ್ಲಿ ಇದು ಬಿಟ್ಟು ಅದು ಹೇಳೋದಲ್ಲ, ಅಲ್ಲಿ 60 ಮೂಟೆ ಜೋಳ ಆಗಿತ್ತು. ಬೇರೆಯವ್ರು ಬೆಳೆದಿದ್ರು, ಒಬ್ರು 60 ಮೂಟೆ ಜೋಳ ಜಾಗದಲ್ಲಿ. ಚೆನ್ನಾಗಿ ಹಣ್ಣು ಒಳ್ಳೆ ಚೆನ್ನಾಗಿದೆ. ಅದು ಬಾದಾಮಿನ ರಸಪುರಿ? ಬಾದಾಮಿ ಇದೆ, ಎಲ್ಲ ಬಾದಾಮಿನ ಇದು. ಅದು ಮಧ್ಯ ಆಯ್ತಲ್ಲ ಕೆಂಪು ಕಲರ್, ಅದು ಬೇರೆ ಅದ? ಇದು ಈ ತಳಿ ಇದು? ಇಲ್ಲ ಇಲ್ಲ, ಚಿಗುರು ಬಂದ್ಬಿಟ್ಟು ಫಲ ಬಿಡ್ಲಿಲ್ಲ, ಚಿಗುರು ಆಗ್ಬಿಟ್ಟದೆ. ಅದೇ ಫಲ ಬರೋದಿಲ್ಲ, ಅದು ಚಿಗುರು ಹೊಡಿತು. ಮುಂದಿನ ವರ್ಷಕ್ಕೆ ನೋಡ್ಕೋಬೇಕು ಅದು. ಮಳೆಗಾಲ ಕಮ್ಮಿ ಆಗಿರೋದ್ರಿಂದ ಮಾವಿನಕಾಯಿ ಬಿಟ್ಟಿಲ್ಲ. ಮಳೆ ಈ ತರ ಆಗಿದ್ರೆ ಇನ್ನೂ ಚೆನ್ನಾಗಿ. ಇವ್ರು ಬರೋಲ್ಲಿ ನೀರು ಬಿಟ್ಟಿದ್ರೆ ಆಗಿರೋದು, ಬಿಡ್ಲಿಲ್ಲ. ಅವ್ರು ಏನು ತಲೆ ಕೆಡ್ಸ್ಕೊಳ್ಳಿಲ್ಲ. ಇತ್ತಲ್ಲ ಬೋರು, ಬಿಡ್ಬೋದಾಗಿತ್ತಲ್ಲ. ಪೈಪ್ ಲೈನ್ ಫುಲ್ ಇದೆ ಇಲ್ಲಿ ಗಂಟೆ ಸರ್. ಅದು ಇಲ್ಲೆಲ್ಲ ಬೀಳುತ್ತೆ, ಬರ್ತೇವೆ ನೀರು. ಅವ್ರು ಬಂದು ಬಿಡೋದು ಬೇಕಲ್ಲ. ಕಬ್ಬು ಅಂದ್ರೆ ಎಳಿ ಮಳೆ ಆಗ್ಬೇಕು ಸರ್. ಫಸ್ಟ್ 100-102 ಟನ್ ಹಿಂಗೆ ಬೀಳ್ತಿತ್ತು ಎಕರೆಗೆ. ಈಗ 70 ಟನ್ ಬೀಳೋದು ಕಷ್ಟ ಆಗ್ಬಿಟ್ಟಿದೆ. ಅವಾಗೆಲ್ಲ ಫುಲ್ ಆಗ್ಬೇಕು, ನೀವು ಮಳೆ ಕಮ್ಮಿ.